ಹಾಯ್ ನಮಸ್ತೆ. ಲಾಸ್ಟ್ ವೀಕೆ ರಿಲೀಸ್ ಆಗ್ಬೇಕಾಗಿರ್ತಕ್ಕಂಥ ಸಿನಿಮಾ ಕಾರಣಾಂತರಗಳಿಂದ ರಿಲೀಸ್ ಆಗದೆ ಮುಂದೆ ಹೋಯ್ತು. 12ನೇ ತಾರೀಕು ನಾಳೆ ರಿಲೀಸ್ ಆಗೋದಕ್ಕೆ ರೆಡಿ ಆಗಿರ್ತಕ್ಕಂಥ ಸಿನಿಮಾ ನಿನ್ನೆ ತಾನೇ ಟ್ರೈಲರ್ ರಿಲೀಸ್ ಆಗಿದೆ. ಇದೇ ಚಿಂತಾಮಣಿನಲ್ಲಿ ಟ್ರೈಲರ್ನ ರಿಲೀಸ್ ಮಾಡಿದರೆ ಅದರಲ್ಲಿ ಬಾಲಕೃಷ್ಣ ಹಾಗೂ ಶಿವರಾಜ್ ಕುಮಾರ್ ಅವರು ಒಟ್ಟಿಗೆ ಸೇರಿ ಟ್ರೈಲರ್ನ ರಿಲೀಸ್ ಮಾಡಿದರೆ ಶಿವರಾಜ್ ಕುಮಾರ್ ಅವರು ಮೆಚ್ಚುಗೆ ಮಾತುಗಳನ್ನ ಆಡಿದರೆ ಕೂಡ ಹಾಗೆ ಟ್ರೈಲರ್ ಸಖತ್ತಾಗಿದೆ ಗುರು. ಅಖಂಡ ಸಿನಿಮಾದ ಟ್ರೈಲರ್ನ ರಿವ್ಯೂ ಕೊಡ್ತಾ ಇದ್ನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಬಟನ್ ಕ್ಲಿಕ್ ಮಾಡಿ, ಐಪ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ರಿವ್ಯೂ ನೋಡೋಣ. ಗುರು, ಟ್ರೈಲರ್ ರಿಲೀಸ್ ಆಗಿದ್ದು ಬಾಲಕೃಷ್ಣ ಅವರ ಆಕ್ಟಿಂಗು ಏನ್ ಪವರ್ಫುಲ್ ಆಕ್ಟಿಂಗ್ ಅಂತ ಹೇಳ್ಬೇಕು ಗುರು. ಸಖತ್ತಾಗಿದೆ ಆಕ್ಟಿಂಗ್ ಮಾತ್ರ. ಅಗೋರಿಯಾಗಿ ಕಾಣಿಸ್ಕೊಂಡಿದ್ದಾರೆ, ತುಂಬಾ ಸಖತ್ತಾಗಿ ಕಾಣಿಸ್ಕೊಂಡಿದ್ರೆ. ಹಾಗೆ 2 ಶೇಡ್ ನಲ್ಲಿ ಬಾಲಕೃಷ್ಣ ಅವರು ಕಾಣಿಸ್ಕೊಂತಾರೆ ಅಂತ ಹೇಳ್ತಾ ಇದ್ರೆ. ಅಗೋರಿಯಾಗಿ ಕಾಣಿಸ್ಕೊಂಡಿರ್ತಕ್ಕಂಥ ಸೀನ್ ನನಗಂತೂ ಸಖತ್ ಇಷ್ಟ ಆಯ್ತು. ಬೋಯಪಾಟಿ ಸೀನ್ ಅವರ ನಿರ್ದೇಶನದಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ತಮನ್ ಅವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಖತ್ತಾಗಿ ಬಂದಿದೆ. ಹಾಗೆ ಈ ಸಿನಿಮಾದ ಒಂದೊಂದು ಆಕ್ಷನ್ ಸೀಕ್ವೆನ್ಸು ಸಖತ್ತಾಗಿದೆ ಗುರು. ಅವಳಿಗೆ ದೃಷ್ಟಿ ತೆಗಿಯಕ್ಕೆ ಅಂತ ಎಲ್ಲಾರು ನಿಂಬೆ ಹಣ್ಣು ಅವು ಇವು ಇಟ್ಕೊಂಡು ದೃಷ್ಟಿ ತೆಗೆದ್ರೆ, ಇವನು ಒಬ್ಬ ಮನುಷ್ಯನ ತಲೆ ಕೆಳಗಾಗಿ ಅಂಗೈಯಲ್ಲಿ ಇಟ್ಕೊಂಡು ದೃಷ್ಟಿನ ತೆಗಿತಾನ ಗುರು ಬಾಲಕೃಷ್ಣ. ಏನ್ ಸೂಪರ್ ಅಲ್ವಾ? ಇದು ಆಗಲ್ಲ ಅಂತ ಅನ್ಸೋದು ರಿಯಲಿಸ್ಟಿಕ್ ಆಗಿ. ಸಿನಿಮಾದಲ್ಲಿ ಇದೆಲ್ಲ ನಡೆಯುತ್ತೆ. ಬಾಲಕೃಷ್ಣ ಅಂದ್ರೇನೆ ಹಾಗೆ, ಸಿನಿಮಾದಲ್ಲಿ ಇದೆಲ್ಲ ನಡೆಯುತ್ತೆ, ಎಲ್ಲವೂ ನಡೆಯುತ್ತೆ. ಬಾಲಕೃಷ್ಣ ಅಂದ್ರೆ ಎವರ್ಗ್ರೀನ್ ಎನರ್ಜಿ. ಹಾಗೆ ಅವರು ಒಂದು ಸೀನಲ್ಲಿ ಈಶ್ವರನ ಅವತಾರದಲ್ಲಿ ಕಾಣಿಸ್ಕೊಂಡ್ರೆ ಅಗೋರಿ ರೂಪದಲ್ಲಿ, ಇನ್ನೊಂದು ಸೀನಲ್ಲಿ ಹನುಮಂತನ ಅವತಾರದಲ್ಲಿ ಕಾಣಿಸ್ಕೊಂತಾರೆ. ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಗದೆ ಇಟ್ಕೊಂಡು ಒಬ್ಬನಿಗೆ ಹೊಡಿತಾನೆ, ಹೊಡೆದಾಗ ಆ ಮಿಂಚು ಬಂದಂಗ ಆಗುತ್ತೆ. ಆಗ ಬಾಲಕೃಷ್ಣ ಹನುಮಂತನ ರೀತಿ ಕಾಣಿಸ್ಕೊಂತಾರೆ ಗುರು. ಅಷ್ಟು ಶಕ್ತಿಶಾಲಿ ಪಾತ್ರನ ಅವ್ರು ಮಾಡಿದರೆ ಈ ಸಿನಿಮಾದಲ್ಲಿ. ಈ ಸಿನಿಮಾದ ಒಂದೊಂದು ಆಕ್ಷನ್ ಸೀನ್ಸ್ ನೋಡ್ತಾ ಇದ್ರೆ ಅಖಂಡ 2 ಹೇಗಿದೆ ಅಂದ್ರೆ ಸಖತ್ತಾಗಿದೆ ಅಂತ ಹೇಳ್ಬೋದು. ಮೈಂಡ್ ಬ್ಲೋಯಿಂಗ್. ಸಿನಿಮಾ ಇನ್ನೇನ್ ನಾಳೆ ರಿಲೀಸ್ ಆಗ್ತಾ ಇದೆ. ಅದಕ್ಕೂ ಮುಂಚೆ ನಾನು ಟ್ರೈಲರ್ ರಿವ್ಯೂನ ಕೊಡ್ತಾ ಇದ್ದೀನಿ. ಹೇಗೆಲ್ಲ ಇದೆ, ನನಗೇನು ಅನ್ನಿಸ್ತು ಅಂತ. ನನಗಂತೂ ತುಂಬಾನೇ ಸಖತ್ತಾಗಿದೆ ಅಂತ ಅನ್ನಿಸ್ತು. ಹಾಗೆ ನಾವು ಭಾರತೀಯರಾಗಿ ಪ್ರತಿಯೊಬ್ರು ಈ ಸಿನಿಮಾನ ನೋಡ್ಲೇಬೇಕು ಅನ್ನೋ ರೀತಿಯಲ್ಲಿ ಆ ಸಿನಿಮಾ ನಮ್ಮನ್ನ ಎನ್ಕರೇಜ್ ಮಾಡುತ್ತೆ ಅಂತ ಹೇಳ್ಬೋದು ಗುರು. ಯಾಕಂದ್ರೆ ಅಷ್ಟು ಸಖತ್ತಾಗಿದೆ. ಒಬ್ಬ ಪರಮೇಶ್ವರನ ಅರ್ಥ ಕೊಡ್ತಕ್ಕಂಥದ್ದು, ಶಿವನ ಮೂರ್ತಿನ ಪೂಜಿಸ್ತಕ್ಕಂಥವ್ರು, ಅಗೋರಿ ರೂಪದಲ್ಲಿ ಇರ್ತಕ್ಕಂಥವ್ರು, ಇಲ್ಲಿ ನಡೆದಕ್ಕಂಥ ಅನ್ಯಾಯ ಅನೀತಿಗಳಿಗೆ ಅಗೋರಿ ಯಾವ ರೀತಿ ಅದನ್ನ ತಡೆಗಟ್ತಾರೆ, ಮಟ್ಟ ಹಾಕ್ತಾರೆ, ಮತ್ತೊಬ್ಬ ಕಲ್ಕಿ ರೂಪದಲ್ಲಿ ಹುಟ್ಟಿ ಬರ್ತಾರೆ ಅನ್ನೋ ರೀತಿಯನ್ನು ತೋರಿಸಿದರೆ ನನಗನ್ಸಿದ ಮಟ್ಟಿಗೆ. ಆ ಸಿನಿಮಾ ನೋಡಿದ್ರೆ ನಂಗೆ ಕ್ಲಿಯರ್ ಆಗಿ ಎಲ್ಲರಿಗೂ ಅರ್ಥ ಆಗುತ್ತೆ. ಹಾಗೆ ಒಂದೊಂದು ಆಕ್ಷನ್ ಸೀನ್ಗಳು ತುಂಬಾನೇ ಸಖತ್ತಾಗಿದೆ, ತುಂಬಾನೇ ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ಬೋದು. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನೀವು ಕೇಳಂಗೆ ಇಲ್ಲ. ಬಾಲಕೃಷ್ಣ ಸಿನಿಮಾ ಅಂದ್ರೆ ಹಾಗೆ ಇರುತ್ತೆ. ಸಖತ್ ಪಂಚಿಂಗ್ ಡೈಲಾಗ್ಗಳಂತೂ ಸಖತ್ತಾಗಿದೆ. ಅಖಂಡ ನೋಡಿದೆ, ಅಖಂಡ ನನ್ಗೆ ತುಂಬಾನೇ ಇಷ್ಟ ಆಯ್ತು. ಈ ಅಖಂಡ 2 ನೋಡ್ಲೇಬೇಕು ಅಂತ ಕಾಯ್ತಾ ಇದ್ದೀನಿ. ಯಾಕಂದ್ರೆ ಆ ಟ್ರೈಲರ್ ನೋಡಿದ್ಮೇಲೆ ನನ್ಗೆ ಇರೋಕ್ಕಾಗ್ತಾ ಇಲ್ಲ, ನೋಡ್ಲೇಬೇಕು ಅಂತ ಅನಿಸ್ತಾ ಇದೆ ಗುರು. ಅಖಂಡ ತುಂಬಾನೇ ಚೆನ್ನಾಗಿರುತ್ತೆ ಅಂತ ನನ್ಗನ್ಸುತ್ತೆ. ಒಂದೊಂದ್ ಸೀನು ತುಂಬಾನೇ ಸಖತ್ತಾಗಿ ಮಾಡಿದ್ದಾರೆ ಬೋಯಪಾಟಿ ಸೀನಿ ಅವರು. ಈ ಸಿನಿಮಾ ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಹೊಡೆಯುತ್ತೆ ಅಂತ ನನ್ಗನ್ಸುತ್ತೆ ಗುರು. ನೋಡೋಣ, ನಾಳೆ ಸಿನಿಮಾ ನೋಡಿ ಹೇಳ್ತೀನಿ, ನಾನು ಇನ್ನೊಂದು ರಿವ್ಯೂ ಕೊಡ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ನನ್ನ ಚಾನಲ್ನ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು, ಶುಭ ದಿನ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.